ಈ ಪ್ರಶ್ನೆ ಮಾಡಿ ಅಂತ ಹೇಳಿ ಇಲ್ಲಿರುವ ಜನರನ್ನು ಕೇಳಿಸುವುದಲ್ಲ. ಪಾರ್ಲಿಮೆಂಟ್ ಪ್ರಶ್ನೆ ಮಾಡಿ, ಪ್ರಶ್ನೆ ಮಾಡಲಿಕ್ಕೆ ನೀವು ಸಮರ್ಥ ಅನ್ನುವ ಕಾರಣಕ್ಕೆ ಪಾರ್ಲಿಮೆಂಟ್ ಪ್ರಶ್ನೆ ಮಾಡಿ. ಇಲ್ಲಿ ಹೋಗಿ ಮೀಡಿಯಾದ ಜನರ ಎದುರು ಹೋಗಿ ನಾವು ಹೀಗಾಯ್ತು ಹೇಳೋದಕ್ಕಿಂತ ಯಾಕೆ ಅಂತ ಹೇಳಿ ಉದ್ಘಾಟನೆ ಮಾಡ್ತಾರೆ. ಪಾರ್ಲಿಮೆಂಟ್ ಉದ್ಘಾಟನೆ ಮಾಡ್ತಾರೆ. ಪಾರ್ಲಿಮೆಂಟ್ ಪ್ರಶ್ನೆ ಮಾಡಿ. ಸಿಎಂ ಮಾತಾಡೋದು ಸಿಎಂ ಮಾತಾಡೋ ಸಂವಿಧಾನ ರಕ್ಷಣೆ ಸಿಗುತ್ತೆ. ನಿಮ್ಮ ಪಾರ್ಲಿಮೆಂಟ್ ಶಾಸ್ತ್ರ ನೀವು ಅಲ್ಲಿ ಪ್ರಶ್ನೆ ಮಾಡಿ. ನಾನು ಹೇಳ್ತಾ ಇದ್ದೆ ಯಾವ ನೈತಿಕತೆ ಇದೆ? ನಾವು ನೈತಿಕತೆ ನಾವು ಹೇಳಿದ್ದು ಆ ಸಂವಿಧಾನಬದ್ಧ ಹುದ್ದೆಯನ್ನ ಅಗೌರವ ಮಾಡಿ ನಂತರ ಕ್ಷಮೆ ಕೇಳ್ತೇನೆ ಅಂದ್ರೆ ಏನರ್ಥ? ನಿಮ್ಗೆ ಕ್ಷಮ ಆಗಿದೆ. ಯಾಕೆ ಹೇಳಿದ್ರೆ ನೀವು ಅಲ್ಲಿ ಮಾತಾಡ್ಬೇಕಾಗಿತ್ತು. ನೀವು ಮಾತಾಡುವ ಪಾರ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳ್ತೀರಿ. ದೇಶ ವಿಭಜನೆ ಮಾಡ್ತೇನೆ ಅಂತ ಹೇಳುವಂತ ಮಾತಾಡಿದ್ರೆ ನೀವ್ಯಾಕೆ ಮಾಡ್ತೀರಿ? ನೀವು ಕುತ್ಕೊಳ್ರಿ. ನೀವು ಕೂಡ್ರಿ. ಪ್ರಕಾಶ್ ನೀವು ನಾವೆಲ್ಲ ಕೂತು ನೀವ್ ಯಾಕೆ ಇದು ಮಾಡ್ತೀರಿ? ಏನ್ ಮಾಡುದಲ್ಲ ನಮ್ಗೆ ಇದು ಬುದ್ಧಿವಂತರ ಮನೆ, ಜಾಣರ ಮನೆ. ಕೇಳಿ, ಬುದ್ಧಿವಂತರ ಮನೆ ನೋಡಿದ ಮೇಲೆ ಯಾವುದೇ ಮುಖ್ಯಮಂತ್ರಿ ಈ ಮನೆಯಲ್ಲಿ ನಿಂತು ದೇಶದ ಪ್ರಧಾನಿಯನ್ನು ಅಗೌರವ ಮಾಡಿದ್ದಿಲ್ಲ. ಈ ಬುದ್ಧಿವಂತರ ಮನೆಯಲ್ಲಿ ಗೌರವದಿಂದ ಬುದ್ಧಿವಂತಿಕೆಯನ್ನು ವರ್ತಿಸಬೇಕಾಗಿಲ್ಲ. ಬುದ್ಧಿವಂತರ ಮನೆಯಲ್ಲಿ ಮುಖ್ಯಮಂತ್ರಿಗಳು ಬುದ್ಧಿವಂತಿಕೆಯನ್ನು ಮಾತಾಡಿಲ್ಲ. ಯಾವುದನ್ನು ಮಾತಾಡಿಲ್ಲ, ಯಾವುದನ್ನು ಮಾತಾಡಿಲ್ಲ, ಸರಿಯಿಲ್ಲ, ಯಾವುದನ್ನು ಮಾತಾಡಿಲ್ಲ. ದೇಶದ ಪ್ರಧಾನಿ ಬಗ್ಗೆ ಮಾತಾಡುವಾಗ ಬುದ್ಧಿವಂತರ ಮನೆಯಲ್ಲಿ ಗೌರವದ ಶಬ್ದವನ್ನು ಬಳಸಬೇಕಾಗಿಲ್ಲ. You are bringing disrespect to this house. This is called ಹಿರಿಯರ ಮನೆ, ಬುದ್ಧಿವಂತರ ಮನೆ, ಜಾಣರ ಮನೆ. ಅದೇ ತಪ್ಪಾಗಿದೆ. ವಿಚಾರವಂತರ ಮನೆ, ಜಾಣರ ಮನೆಯಲ್ಲಿ ಸತ್ಯಕ್ಕೆ ದೂರವಾದ ಮಾತನ್ನು ಆಡಬಾರದು. ನೋಡಿದಿರಿ, ಏನ್ ಬೇಕಾದ್ರೂ ನೋಡಿದ್ರ ಮುಖ್ಯಮಂತ್ರಿಗಳು ಏನ್ ಕೂಡ್ರಿ. ಮುಖ್ಯಮಂತ್ರಿಗಳು ಮಾತಾಡುವ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಕೂಡ ಬಳಸುವಂತ ಶಬ್ದ ಮಾತಿನ ಮೇಲೆ ಹಿಡಿದು ಮಾತಾಡ್ಬೇಕು. ಬುದ್ಧಿವಂತರು ಮತ್ತೆ ಅಂತ ಹೇಳಿ ಎಲ್ಲಾರು ಮೂರ್ಖರಿಲ್ಲ, ಎಲ್ಲಾರು ದಡ್ರಿಲ್ಲ, ಯಾರು ಮೂರ್ಖರಿಲ್ಲ, ಎಲ್ಲರೂ ಕೂಡ ಅವ್ರವ್ರ ಮಿತ್ರೊಳಗೆ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳು ಬಳಸುವಂತ ಶಬ್ದದ ಬಗ್ಗೆ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಪ್ರಕಾಶ್ ಕೊಡ್ರಿ. ನೋಡಿ ನಾ ಹೇಳ್ತೀನಿ, ದಯಮಾಡಿ ನೋಡಿ ರವಿ, ಒಂದ್ ನಿಮಿಷ ನಾ ಇದಕ್ಕೆ ಹೆಚ್ಚು ಹೇಳುದು ನಿನ್ ಮೇಲೆ. ರವಿ, ನಾ ಇದಕ್ಕೆ ಹೆಚ್ಚು ಹೇಳಕ್ಕಾಗುದಿಲ್ಲ. ನೋಡಿ ನಾನು ಹೇಳ್ತೀನಿ, ನಡು ಇಂಟರ್ಫಿಯರ್ ಇದಕ್ಕೆ ಬಂತು. ನೋಡು, ಒಂದೇ ಲೈನ್ ನಲ್ಲಿ ಪ್ರಸ್ತಾಪ ಮಾಡ್ತೇನೆ. ಮುಖ್ಯಮಂತ್ರಿಗಳು ಮಾತಾಡ್ಲಿ, ಆಮೇಲೆ 2 ಗಂಟೆ ಮಾತಾಡ್ಲಿ, 3 ಗಂಟೆ ಮಾತಾಡ್ಲಿ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಷ್ಟು ಗಂಟೆ ತಗೊಂಡಿದ್ದಾರೆ ಅನ್ನೋದು ಕೂಡ ತಾವು ಸ್ವಲ್ಪ ನೋಟ್ ಮಾಡಿ. ಅಂದ್ರೆ ಮುಖ್ಯಮಂತ್ರಿಗಳ ಭಾಷಣ, ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ಅಲ್ಲ ಸಭಾಪತಿಗಳೇ, ಮುಖ್ಯಮಂತ್ರಿಗಳ ಭಾಷಣ, ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ರಾಜ್ಯಪಾಲರ ಭಾಷಣ ಅಂತ ಉದ್ದೇಶಿಸಿ ಮಾತಾಡೋದು ಹಿಡ್ಕೊಳ್ಳಿ ಬಾಯಿ. ರವಿ ಒಂದ್ ನಿಮಿಷ ಕೇಳಿ. 2 ಗಂಟೆ 2 ಗಂಟೆ ಏನ್ ಟಾರ್ಗೆಟ್ ಇಟ್ಟು ಜಾಣರ ಮನೆ ಬುದ್ಧಿವಂತರ ಕೇಳ್ಕೊಂಡು ಕೂತ್ಕೊಳ್ಳೋದ? ಕೇಳ್ಕೊಂಡು ಕೂತ್ಕೊಳ್ಳೋದ ಬುದ್ಧಿವಂತರ? 2 ಗಂಟೆ ಕೇಂದ್ರ ಸರ್ಕಾರ ವಿರುದ್ಧ ಭಾಷಣ, ನರೇಂದ್ರ ಮೋದಿ ಅವರ ಬಗ್ಗೆ 2 ಗಂಟೆ ಭಾಷಣ. ಏನಿದು? ಏನ್ ಅರ್ಥ ಇದು? ಪ್ರಧಾನಮಂತ್ರಿಗಳು ತಪ್ಪು ಮಾಡಿದ್ರೆ ಹೇಳ್ತೀವಿ, ಸಭಾಪತಿ ಸರ್ಕಾರ ತಪ್ಪು ಮಾಡಿದ್ರೆ ಹೇಳ್ತೀವಿ. ಇದು ಸರಿಯಲ್ಲ. It is not fair on your part. It is not fair on your part. ಕೇಂದ್ರ ಸರ್ಕಾರ ನಮಗೂ ಕೂಡ ವಿಚಾರ ಗೊತ್ತಿದೆ. ನಮಗೂ ಕೂಡ